ನಾನು ಆಗಾಗ ಮುಖ್ಯಮಂತ್ರಿಗಳ ಮಾತು ಕೇಳ್ತಾ ಇರ್ತೀನಿ. ಅವರು ಕರ್ನಾಟಕದ ಬಿ ಜೆ ಪಿ ಹೇಳ್ತಾರೆ, ಭ್ರಷ್ಟಾಚಾರದ ವಿಷಯದ ಬಗ್ಗೆ ಮಾತನಾಡುವ ನೈತಿಕತೆ ಕರ್ನಾಟಕದ ಬಿ ಜೆ ಪಿ ಉಂಟಾ? ಇದೀ ನಿಮ್ಮ ಸರ್ಕಾರ ಹೋಗುವ 15 ದಿನದ ಹಿಂದೆ ಮಾಡಾಳು ವಿರೂಪಾಕ್ಷಪ್ಪನವರು ಅದೇ ನಮ್ಮದೇ ಕಚೇರಿಯ ಹತ್ತಿರ ಎಷ್ಟೋ ಕೋಟಿ ರೂಪಾಯಿ ಸಿಕ್ತು. ಆಗ ಇಡಿ ಬರಲಿಲ್ಲ, ಆಗ CBI ಬರಲಿಲ್ಲ. ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಏಕಾಏಕಿ ಇಡಿ ಎಂಟ್ರಿ ಆಗುತ್ತೆ, ಇಡಿ ಹೋಗಿ ಲೋಕಾಯುಕ್ತಕ್ಕೆ ಹೇಳುತ್ತೆ ನಾವು ಒಂದು ರಿಪೋರ್ಟ್ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು. ಮುಖ್ಯಮಂತ್ರಿಗಳು ಹೇಳ್ತಾರೆ, ಒಂದು ಕರ್ನಾಟಕದ BJP ನಾಯಕರು ಯಾಕೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಅವ್ರು ಕೇಳೋ ಪ್ರಶ್ನೆ. ಎರಡನೇದು, ನಿಮ್ಮ ಕೇಂದ್ರೀಯ ತನಿಖಾ ಏಜೆನ್ಸಿಗಳನ್ನು ಬಳಸ್ಕೊಂಡು ಮುಖ್ಯಮಂತ್ರಿಗಳನ್ನು ಹಾಕಿಸ್ತಕ್ಕಂಥ ತಪ್ಪಾಗಿದೆ. ಅಲ್ಲಿ ಕೇಂದ್ರೀಯ ಸಂಸ್ಥೆಗಳು ಬರ್ತಕ್ಕಂಥದ್ದು ಸಹಜ. ಹಾಗಾದರೆ ಹಿಂದೆ ನಮ್ಮ ದಾವಣಗೆರೆ ಸಂಸದರು ಸಿದ್ದೇಶ್ವರ್ ಅವರು ಅವ್ರ ಮೇಲೆ IT ರೇಡ್, ಟ್ಯಾಕ್ಸ್ ರೈಡ್ ಆಗಲಿಲ್ವ? ಹಾಗಾದರೆ IT ರೇಡ್ ಆಗಲಿಲ್ವ? ಹಾಗಾದರೆ ಅದು ಒಂದೇ ನಿಮ್ಮ ಬಳಿ ಇರೋದು ಹೇಳಲಿಕ್ಕೆ ಅದು ಇಲ್ವ? ಹಾಗಾದರೆ ಆದರೆ ಪ್ರಶ್ನೆ 60-65 ವರ್ಷಗಳ ಕಾಲ ಈ ದೇಶವನ್ನು ರಾಜ್ಯವನ್ನು ಆಳಿ ಹಗರಣಗಳನ್ನ ಮಾಡ್ಕೊಂಡು ಕೂತಿರ್ತಕ್ಕಂಥವ್ರು ಕಾಂಗ್ರೆಸ್ನವರು. ಮತ್ತು ಈ ಥರ ಹಗರಣಗಳು ನಡೀತಾನೇ ಇದೆ. ಹಾಗೆ ಸಹಜವಾಗೇ ತನಿಖಾ ಸಂಸ್ಥೆಗಳು ಬರ್ತಕ್ಕಂಥದ್ದು, ರೈಡ್ ಮಾಡ್ತಕ್ಕಂಥದ್ದು, ತನಿಖೆ ಮಾಡೋದು ಅವ್ರ ಕರ್ತವ್ಯ ಇದೆ, ಅವ್ರು ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ತನಿಖಾ ಸಂಸ್ಥೆಗಳು ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಅಂಥೇಳಿ ಇವ್ರು ಮಾಡಿರ್ತಕ್ಕಂಥ ಹುಳುಕನ್ನು ಮುಚ್ಚಾಕೊಳ್ಳೋದಕ್ಕೆ ಸಾಧ್ಯನಾಗಾದರೆ, ಮಾಡಿರೋ ತಪ್ಪು ಏನು ತಪ್ಪು ಮಾಡಿದರೆ ಜನರ ಮುಂದೆ ಬರಬೇಕಾಗ್ತದೆ. ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಲೇಬೇಕಾಗ್ತದೆ. ಹಿಂದೆ ಜಾರ್ಜ್ ಅವರು ಇದೆ ನಮ್ಮ ಮಡಿಕೇರಿನಲ್ಲಿ, ಆ ಪೊಲೀಸ್ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡಿಕೊಂಡು ತನಿಖೆ ಆಯಿತು. ಕೇಂದ್ರ ತನಿಖಾ ಸಂಸ್ಥೆ CBIಯಿಂದ ಕ್ಲೀನ್ ಚಿಟ್ ಕೊಟ್ಟರಲ್ಲ ಹಾಗಾದರೆ ಜಾರ್ಜ್ ಅವರಿಗೆ. ಹೌದಾ ವಿಜೇಂದ್ರ ಅವರೇ? ಇಡಿಯನ್ನು ಬಳಸ್ಕೊಂಡು ಅರವಿಂದ್ ಕೇಜ್ರಿವಾಲ್ರನ್ನು ಜೈಲಿಗೆ ಹಾಕಲಾಯಿತು, CBIನ ಬಳಸ್ಕೊಂಡು ಹೇಮಂತ್ ಸೊರೇನ್ರನ್ನು ಜೈಲಿಗೆ ಹಾಕಲಾಯಿತು, ಮಮತಾ ಬ್ಯಾನರ್ಜಿಯನ್ನು CBI ಬಳಸ್ಕೊಂಡು ಚಿಟ್ ಫಂಡ್ ಪ್ರಕರಣದಲ್ಲಿ ಹಾಕಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಯಿತು. ಇದಕ್ಕೊಂದು ಇತಿಹಾಸನೇ ಇದೆ, ಈಗ ಒಂದು 10 ವರ್ಷಗಳ ಇತಿಹಾಸ ಇದೆ. ಒಂದು CBI ಇಡಿ ಬಗ್ಗೆ ನೀವು ಹೇಳ್ತಾ ಇದ್ದಾರೆ, ಆಯಿತು ಚರ್ಚೆ ಮಾಡೋಣ. ಆದರೆ ಮತ್ತೊಂದು ಕಡೆ ಅಲ್ಲಿರ್ತಕ್ಕಂಥ ನ್ಯಾಯಾಲಯಗಳಿಗೆ ಏನು ತೀರ್ಪು ಕೊಡ್ತಾರೆ ಅದನ್ನು ಕೂಡ ತಾವು ಗಮನಿಸಬೇಕಲ್ಲ. ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಅಂದಿನ ಮುಖ್ಯಮಂತ್ರಿಗಳ ವಿಚಾರವಾಗಿ ಮಾತನಾಡೋದಾದರೆ, ಲಿಕ್ಕರ್ ಗೇಟ್ ಸ್ಕ್ಯಾಮ್ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ಆಗಿದೆ. ಅಲ್ಲಿರ್ತಕ್ಕಂಥ ಉಚ್ಚ ನ್ಯಾಯಾಲಯಗಳು ಅನೇಕ ತೀರ್ಪುಗಳನ್ನು ಕೊಟ್ಟಿದ್ದಾರೆ. ಬೇಲ್ ರಿಜೆಕ್ಟ್ ಆಗಿದೆ. ಪ್ರೈಮಾ ಫೇಸಿ ಕೇಸ್ ವಾಸ್ ಮೇಡ್ ಔಟ್. ಇದನ್ನು ಅಲ್ಲಿನ ಹೈಕೋರ್ಟು ಕೂಡ ಉಲ್ಲೇಖ ಮಾಡಿದೆ. ಹಾಗಾದರೆ ಇವತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಲ್ಲಿ ಹಗರಣಗಳು ಮಾಡಿಕೊಂಡಾಗ ಅದ್ರ ಬಗ್ಗೆ ತನಿಖೆನೇ ಆಗಬಾರ್ದು, ಸತ್ಯಾಂಶ ಹೊರಗೆ ಬರಬಾರ್ದು ಅಂತ ಹೇಳಿದ್ರೆ ಇದು ವಾದನೆ ಸರಿಯಲ್ಲ ಅಂತ. ಇವತ್ತು ಅರವಿಂದ್ ಕೇಜ್ರಿವಾಲ್ ಆಯ್ತು, ಹಾಗಾದ್ರೆ ಜನರಾಗಿ ತಿರಸ್ಕಾರ ಮಾಡಿದ್ರೆ ಹಾಗಾದರೆ ತಪ್ಪು ಮಾಡಿದ್ದಾರೆ. ಯಾವ ಏನು ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನು ಮಾಡಿಕೊಂಡು ರಾಜ್ಯದ ಚುಕ್ಕಾಣಿ ಹಿಡಿದಂಥ ಅರವಿಂದ್ ಕೇಜ್ರಿವಾಲ್ ಅವರು ಸ್ವತಃ ಅವರೇ ಲಿಕ್ಕರ್ ಗೇಟ್ ಸ್ಕ್ಯಾಮಲ್ಲಿ ಹಾಕ್ಕೊಂಡಾಗ ಇವತ್ತು ಜನರು ಕೂಡ ಅವರನ್ನು ಧಿಕ್ಕರಿಸಿದ್ದಾರೆ. ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ಅರ್ಥಾತ್ ಇವತ್ತು ನಾನು ಹೇಳೋದು, ಈ ರೀತಿ ಆರೋಪ ಮಾಡ್ತಕ್ಕಂಥದ್ದು ಸಹಜ. ನಮ್ಮ ಮೇಲೆ CBI ಟಾರ್ಗೆಟ್ ಮಾಡ್ತಾಯಿದೆ, ಇಡಿ ಟಾರ್ಗೆಟ್ ಮಾಡ್ತದೆ. ಆದರೆ ಮತ್ತೊಂದು ಕಡೆ ನ್ಯಾಯಾಲಯಗಳು ಏನು ಹೇಳ್ತಾ ಅದು ನೋಡಬೇಕಲ್ಲ. ಹಾಗಾದರೆ ಅಲ್ಲ, ಬಟ್ ಮೂಡ ಪ್ರಕರಣದಲ್ಲಿ ನ್ಯಾಯಾಲಯ ಹೇಳ್ತಲ್ಲ ಏನೂ ಇಲ್ಲ, ಅಂದರೆ ತನಿಖಾ ಏಜೆನ್ಸಿಗಳೇ ಹೇಳಿದ್ವು ಏನೂ ಇಲ್ಲ ಅಂತ. ಇನ್ನೂ ಕೂಡ ಲೋಯರ್ ಕೋರ್ಟಲ್ಲಿ ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಮೊನ್ನೆ ಹೈಕೋರ್ಟು ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ಗೆ ತನಿಖೆ ಮುಂದುವರಿಸಿ ಅಂತ ಹೇಳಿ ಕೂಡ ಆದೇಶವನ್ನು ಕೊಟ್ಟಿದೆ. ಆಗ ಕಾದು ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.